ನಮಸ್ಕಾರ. ಇವತ್ತಿನ ವಿಷಯ ಎಂಟರ್ಟೈನ್ಮೆಂಟ್. ಈ ಎಂಟರ್ಟೈನ್ಮೆಂಟ್ ಬಗ್ಗೆ ಕೆಲವು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಓಕೆ, ಏನಿದು ಎಂಟರ್ಟೈನ್ಮೆಂಟ್ ಅಂತ ಕೇಳಿದ್ರೆ, ಯಾವುದೋ ಒಂದು ವಿಚಾರ, ಫಾರ್ ಎಕ್ಸಾಂಪಲ್ ಒಂದು ಪಿಯಾನೋ ಆಗಿರ್ಬೋದು, ಅಥವಾ ಒಂದು ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಮೂವಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಗೇಮ್ ಆಡೋದಾಗಿರ್ಬೋದು, ಯಾವುದೋ ಒಂದು ವಿಚಾರವನ್ನು ಮಾಡಬೇಕಾದ್ರೆ ನಮ್ಮ ಒಂದು ಅಟೆನ್ಷನ್ನ ಹೋಲ್ಡ್ ಮಾಡುವಂತಹ ಒಂದು ಥಿಂಗ್. ಎರಡನೇದು ಬಂದು, ಆ ಒಂದು ವಿಚಾರವನ್ನು ಮಾಡಬೇಕಾದ್ರೆ ನಮ್ಮ ಒಂದು ಎಮೋಷನ್ಸ್ ಎವೋಕ್ ಆಗೋದು ಅಥವಾ ಪ್ರೊವೋಕ್ ಆಗೋದು, ಈ ಒಂದು ಅಂಶವನ್ನು ಕೂಡಿರುವಂಥದ್ದು. ಮೂರನೇದು ಬಂದು ಒಂದು ಸೈಕಾಲಜಿಕಲ್ ಎಂಗೇಜ್ಡ್ ಆಗಿರುವಂಥದ್ದು, ಸೈಕಾಲಜಿಕಲ್ ಆಸ್ಪೆಕ್ಟ್ ಆಗಿ. ಅದಾದ ನಂತರ ಆ ಒಂದು ವಿಚಾರವನ್ನು ಮಾಡುವಂಥ ಒಂದು ವಿಚಾರದಲ್ಲಿ ನನಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಆ ಒಂದು ವಿಷಯ ಮಾಡಿದಾಗ ನನಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಬರುವಂಥ ಒಂದು ವಿಚಾರಗಳನ್ನೆಲ್ಲ ಬಂದು ಎಂಟರ್ಟೈನ್ಮೆಂಟ್ ಅಂತ ಕರೀತಾರೆ. ಓಕೆ, ಸೊ ಯಾಕೆ ಈ ಒಂದು ಎಂಟರ್ಟೈನ್ಮೆಂಟ್ಗೆ ನಮ್ಮ ಒಂದು ಹ್ಯೂಮನ್ ಬ್ರೈನ್ ಬಂದು ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದೆ, ಯಾಕೆ ಅದಕ್ಕೆ ತುಂಬ ರಿಯಾಕ್ಟ್ ಮಾಡ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಒಳಗಡೆ ಬಂದು 3 ಪಾಯಿಂಟ್ಸ್ ಬರುತ್ತೆ. ಮೊದಲನೇ ಪಾಯಿಂಟ್ಸ್ ಬಂದ್ಬಿಟ್ಟು ಎಮೋಷ್ನಲ್ ಸಿಮ್ಯುಲೇಷನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಏನಿದು ಎಮೋಷ್ನಲ್ ಸಿಮ್ಯುಲೇಷನ್ ಅಂತ ಕೇಳಿದ್ರೆ, ಒಂದು ಮೂವಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಗೇಮ್ ಆಗಿರ್ಬೋದು, ಇವುಗಳೆಲ್ಲ ಬಂದು ಎಮೋಷ್ನಲ್ ಫ್ಲೈಟ್ ಸಿಮ್ಯುಲೇಟರ್ಸ್ ಥರ ಕೆಲಸ ಮಾಡುತ್ತೆ. ಯಾವುದಪ್ಪ ಇದು, ಏನಿದು ಎಮೋಷ್ನಲ್ ಫ್ಲೈಟ್ ಸಿಮ್ಯುಲೇಟರ್ಸ್ ಅಂತ ಕೇಳಿದ್ರೆ, ಒಂದು ಭಯ ಆಗಿರ್ಬೋದು, ಅಥವಾ ಒಂದು ದುಃಖ ಆಗಿರ್ಬೋದು, ಅಥವಾ ಒಂದು ಹ್ಯಾಪಿ, ಒಂದು ಲವ್ ಆಗಿರ್ಬೋದು, ಅಥವಾ ಒಂದು ಅಫೆಕ್ಷನ್ ಆಗಿರ್ಬೋದು, ಈ ಒಂದು ವಿಚಾರಗಳನ್ನೆಲ್ಲ ನಾವು ಫೀಲ್ ಮಾಡ್ತೀವಿ. ಹೇಗೆ ಅಂತ ಕೇಳಿದ್ರೆ, ರಿಯಲ್ ಲೈಫ್ ಡೇಂಜರ್ ಇಲ್ಲದೇನೆ ನಾವು ವರ್ಚುವಲ್ ಲೈಫಲ್ಲಿ ಅವುಗಳನ್ನೆಲ್ಲ ಫೀಲ್ ಮಾಡ್ತೀವಿ. ಆಗ ಏನಾಗುತ್ತೆ ಅಂದರೆ, ನಮಗೆ ಒಂದು ವಿಚಾರವನ್ನು ರಿಯಲ್ ಆಗಿ ಮಾಡಿದಾಗ್ಲೂ ಅದೇ ಫೀಲ್ ಬರುತ್ತೆ, ಬಟ್ ಒಂದು ವರ್ಚುವಲ್ ಆಗಿ ಮಾಡಿದ್ರೂ ಮ್ಯಾಕ್ಸಿಮಮ್ ಅದೇ ಥರನೇ ಫೀಲ್ ಸಿಗೋವಂಥ ಒಂದು ಅಂಶಗಳನ್ನೆಲ್ಲ ಬಂದು ಎಮೋಷ್ನಲ್ ಫ್ಲೈಟ್ ಸಿಮ್ಯುಲೇಟರ್ಸ್ ಅಂತ ಕರೀತಾರೆ. ಓಕೆ, ಎರಡನೇದು ಬಂದು ಪ್ಯಾಟರ್ನ್ ರೆಕಗ್ನಿಷನ್ ಅನ್ನುವಂಥ ಒಂದು ವಿಚಾರ ಇದೆ. ಏನಪ್ಪ ಪ್ಯಾಟರ್ನ್ ರೆಕಗ್ನಿಷನ್ ಅಂತ ಕೇಳಿದ್ರೆ, ನಮ್ಮ ಒಂದು ಹ್ಯೂಮನ್ ಬ್ರೈನ್ ಬಂದ್ಬಿಟ್ಟು ನ್ಯಾಚುರಲ್ ಆಗಿ ಪ್ಯಾಟರ್ನ್ ರೆಕಗ್ನೈಸ್ ಮಾಡುವಂತಹ ಒಂದು ಮೆಕ್ಯಾನಿಕ್ಸಮ್ ಹೊಂದಿರುವಂಥ ಒಂದು ಬ್ರೈನ್. ಓಕೆ, ಏನಿದು ಪ್ಯಾಟರ್ನ್ ರೆಕಗ್ನಿಷನ್ ಅಂತ ಕೇಳಿದ್ರೆ, ನಾವು ಪ್ರತಿದಿನ ಮಾಡ್ತಾ ಇರೋವಂಥ ಒಂದು ವಿಚಾರ, ನಾವು ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಎದ್ದೋಳೋದಾಗಿರ್ಬೋದು, ಟಿಫನ್ ಮಾಡೋದಾಗಿರ್ಬೋದು, ಆಚೆ ಹೋಗೋದಾಗಿರ್ಬೋದು, ಕೆಲವ್ರ ಜೊತೆ ಮಾತಾಡೋದಾಗಿರ್ಬೋದು, ಇದೆಲ್ಲ ಒಂದು ಟೈಪ್ ಆಫ್ ಒಂದು ಡೈಲಿ ರೊಟೀನ್ ಅಂತ ಇಟ್ಕೊಳ್ಳೋಣ. ನಾವು ಪ್ರತಿದಿನ ಮಾಡ್ತಾ ಇರೋದನ್ನೆಲ್ಲ ನಮ್ಮ ಬ್ರೈನ್ ಬಂದು ನೋಡ್ಕೊಂಡಿದೆ, ತಿಳ್ಕೊಂಡಿದೆ. ಪ್ರತಿದಿನ ಮಾಡುವಂಥ ವಿಚಾರ, ನೋಡುವಂಥ ವಸ್ತು, ಕೇಳೋವಂಥ ಹಾಡು, ಕೇಳೋವಂಥ ಮ್ಯೂಸಿಕ್ಕು, ಟೇಸ್ಟ್ ಮಾಡುವಂಥ ಒಂದು ವಿಚಾರ, ಎಲ್ಲವನ್ನು ಅದು ತಿಳ್ಕೊಂಡಿದೆ. ಸೊ ಮಾಡಿದ್ದನ್ನೇ ಮಾಡ್ತಾ ಇರೋದ್ರಿಂದ ಅದು ಅದಕ್ಕೆ ಕಾಮನ್ ಆಗಿ ಒಂದು ಯೂಶುವಲ್ ರೊಟೀನ್ ಥರ ಕಾಣಿಸ್ತಾ ಇರುತ್ತೆ. ಅದೇ ಒಂದು ವಿಚಾರ ಬೇರೆ ಯಾವತ್ತೂ ಒಂದು ದಿನ ಡಿಫ್ರೆಂಟ್ ಆಗಿ ಮಾಡಿದ್ವಿ ಅಂದಾಗ ಅದೆಲ್ಲ ಹೊಸದಾಗಿ ಕಾಣಿಸುತ್ತೆ, ಭಿನ್ನವಾಗಿ ಕಾಣಿಸುತ್ತೆ. ಆಗ ಅಲ್ಲಿ ಏನೋ ಒಂದು ಟ್ವಿಸ್ಟ್ ಅನ್ನೋದಕ್ಕಿಂತ ಏನೋ ಒಂದು ಚೇಂಜ್ ಇದೆ, ಒಂದು ನ್ಯೂನೆಸ್, ಒಂದು ಏನಂತಾರೆ ಹೊಸತನ ಇದೆ. ಆಗ ಅಲ್ಲಿ ಯಾವುದೋ ಒಂದು ರೀತಿಯಾದಂಥ ಒಂದು ಸಂತೋಷ ಸಿಗುತ್ತೆ. ಅದೊಂದು. ಎರಡನೇದು ಬಂದ್ಬಿಟ್ಟು, ಯಾವುದೋ ಒಂದು ಇಂಪಾರ್ಟೆಂಟ್ ಆಗಿರೋವಂಥ ಒಂದು ಸಿಚುವೇಶನ್ ಅಲ್ಲಿ ನಾವು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಒಂದು ಫುಟ್ಬಾಲ್ ಮ್ಯಾಚ್ ಆಗಿರ್ಬೋದು, ಒಂದು ಕ್ರಿಕೆಟ್ ಮ್ಯಾಚ್ ಆಗಿರ್ಬೋದು, ಆ ಮ್ಯಾಚ್ ಗೆಲ್ಲುವಂಥ ಥರನೇ ಇರುತ್ತೆ, ಬಟ್ ಅದು ಸೋತೋಗ್ಬಿಡುತ್ತೆ, ಅದು ಒಂದು ಟ್ವಿಸ್ಟ್. ಓಕೆ, ಅಥವಾ ಸೋಲೋ ಅಂಥ ಮ್ಯಾಚ್ ಗೆಲ್ಲೋ ಥರ ಆಗಿಬಿಡುತ್ತೆ. ಈ ಥರ ಟ್ವಿಸ್ಟ್ ಎಲ್ಲ ಸಿಕ್ಕಿದಾಗ, ಅದಾದಮೇಲೆ ಯಾವುದೋ ಒಂದು ಮೂವಿನಲ್ಲಿ, ಒಂದು ಸ್ಕೇರಿ ಹಾರರ್ ಮೂವಿನಲ್ಲಿ, ಒಂದು ಮಿಸ್ಟ್ರಿನಲ್ಲಿ, ಒಂದು ಕಥೆನಲ್ಲಿ ಯಾವುದೋ ಒಂದು ಮಿಸ್ಟ್ರಿ ಸಾಲ್ವ್ ಆದಾಗ ಅಲ್ಲಿ ಒಂದು ನಮಗೇನೋ ಒಂದು ಏನಂತೀವಿ, ಒಂದು ರಿಲ್ಯಾಕ್ಸೇಷನ್, ಸಾಲ್ವ್ ಆಯ್ತಲ್ಲ ಅನ್ನೋವಂಥ ಒಂದು ಅಚೀವ್ಮೆಂಟ್ ಆಗುವಂಥ ಒಂದು ಅಚೀವ್ಮೆಂಟ್, ನಾವೇನೋ ಒಂದು ಸಾಧಿಸ್ಬಿಟ್ವಿ, ಏನೋ ಒಂದು ಸಾಧಿಸಿದ್ವಿ, ಏನೋ ಒಂದು ಏನಂತಾರೆ, ಏನೋ ಒಂದು ಅಚೀವ್ಡ್ ಅನ್ನೋವಂಥ ಒಂದು ಫೀಲ್ ಬರುತ್ತಲ್ಲ. ಇಂಥ ಒಂದು ವಿಚಾರಗಳೆಲ್ಲ ಬಂದಾಗ ನಮಗೆ ಒಂದು ರೀತಿಯಾದಂಥ ಒಂದು ಎಮೋಷ್ನಲ್ ಆಗಿ ನಮಗೆ ಒಂದು ಏನಂತಾರೆ ಎಂಟರ್ಟೈನ್ಮೆಂಟ್ ಅಂದರೆ ಒಂದು ಹ್ಯಾಪಿನೆಸ್ ಸಿಗುತ್ತೆ ಅಂತ ಹೇಳ್ತೀನಿ. ಮೂರನೇ ಒಂದು ವಿಚಾರ ಇದೆ, ಅದು ಬಂದ್ಬಿಟ್ಟು ಎಂಪತಿ ಆ್ಯಂಡ್ ಮಿರರ್ ನ್ಯೂರಾನ್ಸ್. ಏನಪ್ಪ ಈ ಮಿರರ್ ನ್ಯೂರಾನ್ಸ್ ಅಂತ ಕೇಳಿದ್ರೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ,
ಈ ಮಿರರ್ ನ್ಯೂರಾನ್ಸ್ ಅನ್ನೋದು ಬಂದ್ಬಿಟ್ಟು ಸ್ಪೆಷಲೈಸ್ಡ್ ಬ್ರೈನ್ ಸೆಲ್ಸ್. ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ಕೇಳಿದ್ರೆ, ಈಗ ನಾವು ಒಂದು ಮೂವಿನಲ್ಲಿ ಒಬ್ಬ ಹೀರೋ ಆಗಿರ್ಬೋದು ಅಥವಾ ಒಬ್ಬ ಅಥ್ಲೀಟ್ ಆಗಿರ್ಬೋದು. ಅವನ ಒಂದು ಆ ಸಿನಾರಿಯೋನಲ್ಲಿ, ಆ ಒಂದು ಸರ್ಕಮ್ಸ್ಟಾನ್ಸಲ್ಲಿ ಅವನೇನೋ ಒಂದು ಫೀಲ್ ಮಾಡ್ತಾ ಇದ್ದಾನೆ. ಅಲ್ಲಿ ಏನೋ ಒಂದು ಪ್ರೆಷರ್ ಇದೆ. ಅದನ್ನು ಫೀಲ್ ಮಾಡ್ತಾ ಇರಬೇಕಾದ್ರೆ ನಮಗೆ ಏನೋ ಅದು ಫೀಲ್ ಆಗ್ತಾ ಇದೆಯೇನೋ, ನಾವೇ ಅಲ್ಲಿ ನಾವು ನಿಜವಾಗ್ಲೂ ಅದನ್ನು ನಾವು ಫೀಲ್ ಮಾಡ್ತಾ ಇದ್ದೀವೋ, ನಾವೇ ಏನೋ ಓವರ್ಕಮ್ ಮಾಡ್ತಾ ಇದ್ದೀವೋ ಅನ್ನೋವಂಥ ಒಂದು ಕನೆಕ್ಟಿವಿಟಿನ ತೊಗೊಂಡು ಬಂದು ಕೊಡುತ್ತಲ್ಲ, ಅದರ ಕೆಲಸ ಬಂದು ಈ ಮಿರರ್ ನ್ಯೂರಾನ್ಸಿನ ಕೆಲಸ. ಓಕೆ, ಈ ಒಂದು ವಿಚಾರ ಮಿರರ್ ನ್ಯೂರಾನ್ಸ್ ಅನ್ನೋ ಒಂದು ಬಂದು ತುಂಬ ಮೈನ್ಯೂಟ್ ಆಗಿರೋವಂಥ ಒಂದು ಅಂಶ ಅದು. ಇದು ಹೇಗೆ ಒಂದು ವರ್ಕ್ ಮಾಡುತ್ತೆ ಅಂದರೆ, ಎಲ್ಲಿ ನಮ್ಮ ಎಮೋಷನ್ಸ್ ತುಂಬ ಕನೆಕ್ಟೆಡ್ ಆಗಿರುತ್ತೋ ಅಲ್ಲಿ ತುಂಬ ಫಾಸ್ಟಾಗಿ ಈ ನ್ಯೂರಾನ್ಸ್ ವರ್ಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಯಾರೊಬ್ರು ಆಕಳಿಸಿದ್ರು ಅಂದರೆ ನೀವು ಆ ವ್ಯಕ್ತಿನ ನೀವು ತುಂಬ ಡೀಪಾಗಿ ಅವನ್ನ ನೋಡ್ತಾ ಇದ್ದೀರಾ ಅಂತ ಅಂದಾಗ ನೀವು ಆಕಳಿಸ್ತೀರಾ. ಸೊ ಇದೆಲ್ಲ ಬಂದು ಮಿರರ್ ನ್ಯೂರಾನ್ಸಿನ ಒಂದು ಪರಿಣಾಮ. ಓಕೆ, ಈ ಮಿರರ್ ನ್ಯೂರಾನ್ಸ್ನ ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೋ ಒಂದು ಮೂವಿ ಆಗಿರ್ಬೋದು, ಎಷ್ಟೇ ಚೆನ್ನಾಗಿರೋ ಮೂವಿ ಆಗಿರಲಿ, ನೀವು ಕನೆಕ್ಟ್ ಆಗಿಲ್ಲ, ಈ ಎಮೋಷ್ನಲ್ ಏನದು ಈ ನ್ಯೂರಾನ್ಸ್ ವರ್ಕ್ ಮಾಡಿಲ್ಲ ಅಂದರೆ ನಿಮಗೆ ಆ ಮೂವಿ ವರ್ಕೌಟೇ ಆಗಲ್ಲ, ನಿಮಗೆ ಕನೆಕ್ಟೇ ಆಗಲ್ಲ. ಅದು ಎಷ್ಟೇ ಚೆನ್ನಾಗಿರೋ ಮೂವಿ ಆಗಿದ್ರೂ ಅದು ಫ್ಲಾಪ್ ಆಗೋಗ್ಬಿಡುತ್ತೆ. ಆದ್ದರಿಂದ ಈ ಒಂದು ಮೂವಿ ಥಿಯೇಟ್ರಲ್ಲೂ ಆಗಿರ್ಬೋದು, ಇಲ್ಲಿ ಒಂದು ಚಿಕ್ಕದಾಗಿರೋಂಥ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಮಿರರ್ ನ್ಯೂರಾನ್ಸು ಒಂದು ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ನಾವು ಈಗ ನಮ್ಮ ಕಣ್ಣಿನಿಂದ ಡೈರೆಕ್ಟಾಗಿ ನೋಡುವಂಥ ಒಂದು ವಿಚಾರ ಇದೆಯಲ್ಲ, ಅದನ್ನು ನೋಡ್ತಾ ಇರೋದ್ರಿಂದ ಅದು ನಮಗೆ ಒಂದು ರಿಯಾಲಿಟಿ ಅಂತ ಕಾಣಿಸುತ್ತೆ. ಅದೇ ಒಂದು ಫಿಲಮ್ ಥಿಯೇಟ್ರಲ್ಲಿ, ಯಾಕೆ ಒಂದು ಫಿಲಮ್ ಥಿಯೇಟ್ರಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಹಾಕ್ಬಿಟ್ಟು ಲೈಟ್ ಆಫ್ ಮಾಡಿಬಿಡ್ತಾರೆ, ತುಂಬ ಡಾರ್ಕ್ ಆಗಿರುತ್ತೆ. ಬಟ್ ಅಲ್ಲಿ ಒಂದು ಬಿಗ್ ಸ್ಕ್ರೀನಲ್ಲಿ ಡಿಫ್ರೆಂಟ್ ಕಲರಲ್ಲಿ ಬರುವಂಥ ಒಂದು ವಿಚಾರಕ್ಕೆ ನಾವು ಹೇಗೆ ಕನೆಕ್ಟ್ ಆಗ್ತೀವಿ ಅಂತ ಕೇಳಿದ್ರೆ, ಅಲ್ಲಿ ಒಂದು ವಿಚಾರ ಇದೆ. ನಾವು ಈಗ ಒಂದು ರಿಯಲ್ ಲೈಫಲ್ಲಿ ನೋಡ್ತಾ ಇದ್ದೀವಲ್ವಾ, ರಿಯಲ್ ಲೈಫಲ್ಲಿ ನೋಡಬೇಕಾದ್ರೆ ನಮ್ಮ ಒಂದು ಡೈರೆಕ್ಟ್ ಐಸಿಂದ ಹೊರಗಡೆ ಇರುವಂಥ ಪ್ರಪಂಚ ನೋಡಿದಾಗ ಅಲ್ಲಿ ನಮಗೆ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಟ್ಸ್ ಇದೆ, ತುಂಬ ಥರದ ಒಂದು ಚಿತ್ರಗಳು ಹೋಗ್ತಾ ಇದೆ ಅಲ್ಲ, ಮೂವಿಂಗ್ ಆಬ್ಜೆಕ್ಟ್ಸ್ ಎಲ್ಲ ಇದೆ ಅಲ್ಲ ನಮ್ಮ ಲೈಫಲ್ಲಿ. ಅದೇ ರೀತಿಯಾಗಿ ಒಂದು ರಿಯಲ್ ಒಂದು ಫಿಲಮ್ ಥಿಯೇಟ್ರ್ ಒಳಗಡೆ ಆ ಒಂದು ಏನಂತಾರೆ ಲೈಟನ್ನೆಲ್ಲ ಆಫ್ ಮಾಡಿದಾಗ ನಮ್ಮ ಒಂದು ರಿಯಲ್ ಲೈಫ್ ಬಂದು ಅಲ್ಲಿ ಆಫ್ ಆಗೋಗುತ್ತೆ, ಫಾರ್ ಎಕ್ಸಾಂಪಲ್ ಆಗಿ. ಬಟ್ ಅಲ್ಲಿ ಬರುವಂಥ ಒಂದು ಬಿಗ್ ಸ್ಕ್ರೀನಲ್ಲಿ ಏನಾಗುತ್ತೆ, ನಾವು ನೋಡ್ತಾ ಇರೋವಂಥ ಒಂದು ರಿಯಾಲಿಟಿ ಬಂದು ಆ ಒಂದು ಸ್ಕ್ರೀನ್ಗೆ ಕನೆಕ್ಟ್ ಆಗೋಗುತ್ತೆ. ಅರ್ಥ ಆಗ್ತಾ ಇದೆ ಅಲ್ಲ? ಸೊ ಅಲ್ಲಿ ಕನೆಕ್ಟ್ ಆದಾಗ ನಮ್ಮ ಎಮೋಷ್ನಲ್ ಈ ಒಂದು ನ್ಯೂರಾನ್ಸ್ ಇದೆ ಅಲ್ಲ, ಅದು ಬಂದು ಅಲ್ಲಿ ಬರುವಂಥ ಒಂದು ವಿಚಾರ ಬಂದು ನಾವು ಎಕ್ಸ್ಪೀರಿಯನ್ಸ್ ಮಾಡೋ ಥರ ನಮಗೆ ಫೀಲನ್ನು ತೊಗೊಂಬಂದು ಕೊಡುತ್ತೆ. ಅದರ ಒಂದು ಪ್ಲಸ್ ಅಡ್ವಾಂಟೇಜ್ ಆಗಿ ನಮ್ಮ ಒಂದು ಫಿಲಮಲ್ಲಿ ಬರುವಂಥ ಒಂದು 3D ಆ್ಯಂಗಲಲ್ಲಿ ಬರುವಂಥ ಒಂದು ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಅದೆಲ್ಲ ಬಂದು ನಾವು ಒಂದು ಕನೆಕ್ಟಿವಿಟಿಗೆ ತುಂಬ ಹೆಲ್ಪ್ ಮಾಡುತ್ತೆ ಈ ಥರ. ಓಕೆ, ಯಾಕೆ ನಾವು ಇದನ್ನು ಈ ಒಂದು ಎಂಟರ್ಟೈನ್ಮೆಂಟ್ ಅನ್ನುವಂಥ ಒಂದು ವಿಚಾರವನ್ನು ಯಾವಾಗಲೂ ನಾವು ಏನಕ್ಕೆ ಇದನ್ನು ಬಯಸ್ತಾ ಇದ್ದೀವಿ ಅನ್ನುವಂಥ ಒಂದು ಪ್ರಶ್ನೆ ಕೇಳಿದಾಗ, ಇಲ್ಲಿ ಬಂದು 2 ವಿಚಾರವನ್ನು ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದು ಬಂದ್ಬಿಟ್ಟು ಎಸ್ಕೇಪಿಸಮ್ ಆ್ಯಂಡ್ ಕಾರ್ಟಿಸಾಲ್ ರಿಡಕ್ಷನ್ ಅಂದ್ಬಿಟ್ಟು. ಏನಪ್ಪ ಇದು ಎಸ್ಕೇಪಿಸಮ್ ಆ್ಯಂಡ್ ಕಾರ್ಟಿಸಾಲ್ ರಿಡಕ್ಷನ್ ಅಂತ ಕೇಳಿದ್ರೆ, ಯಾವುದೋ ಒಂದು ಎಂಟರ್ಟೈನ್ಮೆಂಟ್, ಫಾರ್ ಎಕ್ಸಾಂಪಲ್ ನಾನೊಂದು ಗೇಮ್ ಆಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ PS5ಅಲ್ಲಿ. ಆ ಗೇಮ್ ಆಡ್ತಾ ಇರಬೇಕಾದ್ರೆ ನನಗೆ ಆ ಒಂದು ಮೂಮೆಂಟಿಗೆ ನಾನು ಕನೆಕ್ಟೆಡ್ ಆಗಿರ್ತೀನಿ ಗೇಮ್ ಜೊತೆ, ತುಂಬ ನನ್ನ ಅಟೆನ್ಷನ್ ಫುಲ್ಲು ಗೇಮ್ ಮೇಲೇ ಇರುತ್ತೆ. ಆಗ ನನಗೆ ಹೊರಗಿನ ಪ್ರಪಂಚದ ಯಾವುದೋ ಒಂದು ಟಾಸ್ಕ್ ಆಗಿರ್ಬೋದು, ಯಾವುದೊಂದು ಪ್ರೆಷರ್ ಆಗಿರ್ಬೋದು, ಅದು ಯಾವುದೂ ನನಗೆ ಜ್ಞಾಪಕ ಬರಲ್ಲ. ನಾನಲ್ಲಿ ಆ ಒಂದು ಮೂಮೆಂಟಲ್ಲಿ ನಾನು ಬದುಕ್ತಾ ಇದ್ದೀನಿ, ಆ ಒಂದು ಮೂಮೆಂಟಿಗೆ ನನ್ನ ಒಂದು ಅಟೆನ್ಷನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಒಂದು ವಿಚಾರ ನಡಿಬೇಕಾದ್ರೆ ನಮ್ಮ ಒಂದು ಮೈಂಡಲ್ಲಿ ಒಂದು ಫ್ಲೋ ಸ್ಟೇಟ್ ಅನ್ನೋದು ಒಂದು ಇದಿದೆ. ನಾನು ತುಂಬ ವೀಡಿಯೋನಲ್ಲಿ ಮಾತಾಡಿದ್ದೀನಿ ಈ ಫ್ಲೋ ಬಗ್ಗೆ. ಸೊ ಈ ಫ್ಲೋ ಸ್ಟೇಟು ಒಂದು ಪಾರ್ಟ್ ಆಫ್ ಫ್ಲೋ ಸ್ಟೇಟಿಗೆ ನಾವು ಕನೆಕ್ಟ್ ಆಗ್ತೀವಿ. ಆಗ ನಮಗೇನಾಗುತ್ತೆ, ನನಗೆ ಯಾವುದೋ ಒಂದು ರೀತಿಯಾದಂಥ ಒಂದು ಏನಂತೀವಿ ಒಂದು ಸ್ಟ್ರೆಸ್ ಬಂದು ಕಮ್ಮಿ ಆಗೋಗುತ್ತೆ. ಒಂದು ರಿಯಲ್ ಲೈಫಲ್ಲಿ ನಮಗೆ ಅದು ಮಾಡಬೇಕಾಗಿತ್ತು, ಅದಿತ್ತು, ಇದಿತ್ತು, ಆ ಪ್ರಾಬ್ಲಮ್ ಇತ್ತು, ಆ ಚಿಂತೆ ಇತ್ತು, ಟೆನ್ಷನ್ ಇತ್ತು ಅಂತೆಲ್ಲ ನಾವೇನಾದ್ರು ಯೋಚನೆ ಮಾಡ್ತಾ ಇರ್ತೀವಲ್ಲ, ಅದೆಲ್ಲ ಕಮ್ಮಿ ಆಗೋಗುತ್ತೆ. ಯಾಕೆಂದರೆ ನಾವು ಒಂದೇ ಒಂದು ವಿಚಾರದ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ. ಆದ್ದರಿಂದ ನಮ್ಮ ಒಂದು ಕಾರ್ಟಿಸಾಲ್ ಲೆವೆಲ್ ಬಂದು ಕಡಿಮೆ ಆಗೋಗುತ್ತೆ. ಸೊ ನಾವು ಆ ಮೂಮೆಂಟಲ್ಲಿ ನಾವು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಮಾಡ್ತೀವಿ.
ಅದು ಒಂದು. ಎರಡನೇದು ಬಂದ್ಬಿಟ್ಟು ಇನ್ನೊಂದು ವಿಚಾರ ಇದೆ, ಕರೆಕ್ಟ್. ಯಾಕೆ ನಮ್ಮ ಒಂದು ಆದ್ದರಿಂದ ನಾವು ಎಂಟರ್ಟೈನ್ಮೆಂಟ್ನ ತುಂಬ ಇಷ್ಟಪಡ್ತೀವಿ. ಯಾಕೆಂದರೆ ನಾವು ಒಂದು ವಿಚಾರ ಮಾಡಬೇಕಾದ್ರೆ, ಓಕೆ ನನ್ನ ಚಿಂತೆಗಳೆಲ್ಲ ನನಗೆ ಕಡಿಮೆ ಆಗೋಯ್ತು, ನಾನು ತುಂಬ ಹ್ಯಾಪಿಯಾಗಿದ್ದೆ, ಎಂಜಾಯ್ ಮಾಡ್ತಾ ಇದ್ದೆ ಅನ್ನೋಂಥ ಫೀಲ್ ಬರುತ್ತಲ್ಲ ಅಂತ ಒಂದು ವಿಚಾರ ಮಾಡಬೇಕಾದ್ರೆ. ಅದೇ ರೀತಿಯಾಗಿ ಈ ಒಂದು ಏನಂತಾರೆ, ಈ ಒಂದು ಕ್ಷಮಿಸಬೇಕು, ರೀಸೆಂಟ್ ಡೇಸ್ ಸ್ವಲ್ಪ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕಾಗ್ತಾ ಇಲ್ಲ. ಐ ಆಮ್ ಫೀಲಿಂಗ್ ನರ್ವಸ್, ಐ ಡೋಂಟ್ ನೋ ವೈ. ಆದ್ದರಿಂದ ತುಂಬ ಜಾಸ್ತಿ ನೀರು ಕುಡಿತಾ ಇದ್ದೀನಿ. ಓಕೆ, ಈ ಒಂದು ಆರ್ಟಿಕಲ್ ಓದಬೇಕಾದ್ರೆ ನನಗೆ ಒಂದು ಫ್ಲ್ಯಾಶ್ ಆಯಿತು. ಯಾಕೆ ನಮ್ಮ ಒಂದು ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಬಂದು, ಫಿಲಮ್ ಇಂಡಸ್ಟ್ರಿನೇ ಅಥವಾ ಇನ್ನೊಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬಂದು ತುಂಬ ಬೂಮಿಂಗಲ್ಲಿದೆ, ತುಂಬ ಕ್ರೋರ್ಸ್ ಗಟ್ಟಲೆ, ಸಾವಿರಾರು ಕೋಟಿ ದುಡ್ಡು ಮಾಡ್ತಾ ಇದೆ. ಮುಂಚೆ ಎಲ್ಲ ಇರಲೇ ಇಲ್ವೇ? ಯಾಕೆ ಇದು ಒಂದು ತುಂಬ ದುಡ್ಡು ಮಾಡ್ತಾ ಇದೆಯಲ್ಲ, ತುಂಬ ಬೂಮ್ ಆಗ್ತಾ ಇದೆಯಲ್ಲ ಅಂತ ಕೇಳಿದ್ರೆ ನನಗೆ ಫ್ಲ್ಯಾಶ್ ಆಯಿತು. ಯಾಕೆ ಅಂದರೆ ಈ ಒಂದು ವಿಚಾರವನ್ನು ನಾವು ಮಾಡಬೇಕಾದ್ರೆ, ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ನೋಡಬೇಕಾದ್ರೆ ನಾವು ಒಂದು ರಿಯಲ್ ಲೈಫ್ ಪ್ರಾಬ್ಲಮ್ಸ್ನ ನಾವು ಮರಿತಾ ಇದ್ದೀವಿ. ಅದಾದಮೇಲೆ ನಮಗೆ ಒಂದು ಸ್ಟ್ರೆಸ್ಸನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅದೊಂದು ಉಪಾಯವಾಗಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ತುಂಬ ಜನಕ್ಕೆ ಇದೇ ರೀತಿಯಾದಂಥ ಒಂದು ಸ್ಟ್ರೆಸ್, ಆಂಗ್ಸೈಟಿ ಅನ್ನೋದು ತುಂಬ ಜಾಸ್ತಿ ಇದೆ. ಆದ್ದರಿಂದ ಅವರು ಇಂಥ ವಿಚಾರಗಳ ಮೇಲೆ ಅವರ ಒಂದು ಅವ್ರ ಟೈಮ್ನ, ಅವರ ಒಂದು ಮನಿನ ಅವರು ಸ್ಪೆಂಡ್ ಮಾಡಿ ಅವುಗಳನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಇಂಡಸ್ಟ್ರಿ ಬೆಳೀತಾ ಇದೆ. ಆನ್ ದ ಅದರ್ ಹ್ಯಾಂಡ್, ಈ ಇಂಡಸ್ಟ್ರಿ ಬಂದು ತುಂಬ ಬೂಮ್ ಆಗ್ತಾ ಇದೆಯಲ್ಲ ಅಂತ ಯೋಚನೆ ಮಾಡಿದಾಗ, ಈ ಸೈಡ್ ಬಂದು ನೋಡಿದಾಗ ಅಷ್ಟೇ ಅಮೌಂಟು ಜನರ ಒಂದು ಆಂಗ್ಸೈಟಿ, ಜನರ ಒಂದು ಸ್ಟ್ರೆಸ್ಸನ್ನು ಅದೇ ರೀತಿಯಲ್ಲಿ ಹೆಚ್ಚಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಇದನ್ನು ನೋಡಿದಾಗ. ಓಕೆ, ಸೆಕೆಂಡ್ನೇದು ಬಂದ್ಬಿಟ್ಟು ನಾವೆಲ್ಟಿ ಸೀಕಿಂಗ್ ಆ್ಯಂಡ್ ಹ್ಯಾಬಿಚುಯೇಷನ್. ಸೊ ಈ ಒಂದು ವಿಚಾರ ಏನಪ್ಪ ಅಂತ ಕೇಳಿದ್ರೆ, ನಮ್ಮ ಒಂದು ಮೈಂಡ್ ಬಂದು ಕ್ವಿಕ್ಕಾಗಿ ಅಡಾಪ್ಟ್ ಆಗೋಗ್ಬಿಡುತ್ತೆ. ಯಾವುದೋ ಒಂದು ಫಿಲಮ್ ಸೀನರಿಗಾಗಿರ್ಬೋದು, ಅಥವಾ ಒಂದು ಇನ್ಸಿಡೆಂಟಾಗಿರ್ಬೋದು, ಅಥವಾ ಯಾವುದೋ ಒಂದು ಸರೌಂಡಿಂಗ್ಸ್ಗೆ ನಮ್ಮ ಮೈಂಡ್ ಕ್ವಿಕ್ಕಾಗಿ ಅಡಾಪ್ಟ್ ಆಗೋಗುತ್ತೆ. ಅಡಾಪ್ಟ್ ಆಗಿದ ತಕ್ಷಣವೇ ಯಾವುದೋ ಒಂದು ಸಡನ್ನಾಗಿ ಏನೋ ಒಂದು ಆಯಿತು ಅಂತ ಇಟ್ಕೊಳ್ಳೋಣ. ಆಗ ಒಂದು ಇನಿಷಿಯಲ್ ಆಗಿ ನಮಗೆ ಒಂದು ರೀತಿಯಾದಂತಹ ಒಂದು ಥ್ರಿಲ್ ಸಿಗುತ್ತೆ ಅಂತ ಇಟ್ಕೊಳ್ಳೋಣ. ಆವಾಗ ಏನದು ನಾನು ಎಕ್ಸ್ಪೆಕ್ಟೇ ಮಾಡಿಲ್ವೇ, ನನಗೇನೋ ಒಂದು ಥ್ರಿಲ್ ಸಿಗ್ತಲ್ಲ, ಚೆನ್ನಾಗಿದೆಯಲ್ಲ ಅಂತ ಇದು ಮಾಡುತ್ತೆ. ಓಕೆ, ಅದಾದ ಮೇಲೆ ತಿರ್ಗಿ ಅದೇ ರೀತಿಯಾದಂಥ ಒಂದು ಇನ್ಸಿಡೆಂಟ್ ನಡೀತು ಅಂದರೆ ಆಲ್ರೆಡಿ ನೋಡಿದ್ದೀವಲ್ಲ, ಇದರಲ್ಲೇನು ಮಜಾ ಇದೆ ಅನ್ನೋಂಥ ಫೀಲ್ ಬರುತ್ತೆ ಅಲ್ವಾ. ಆದ್ದರಿಂದ ನಮ್ಮ ಮೈಂಡ್ ಏನು ಮಾಡುತ್ತೆ, ನಾನು ಮುಂಚೆನೇ ಹೇಳಿದಾಗೆ ನಮ್ಮ ಮೈಂಡ್ ಬಂದು ಪ್ಯಾಟರ್ನ್ನ ಸೀಕ್ ಮಾಡಿಬಿಡುತ್ತೆ, ಅದನ್ನು ಲರ್ನ್ ಮಾಡಿಬಿಡುತ್ತೆ ಬೇಗ. ಆದ್ದರಿಂದ ಮೈಂಡ್ ಬಂದು ನಾವು ಆ ಫಸ್ಟ್ ಟೈಮ್ ನಾವು ಫೀಲ್ ಮಾಡಿದ್ವಲ್ಲ ಆ ಥ್ರಿಲ್ನ ಇನ್ನೂ ಒಂದು ಬೇರೆ ವಿಧಾನದಲ್ಲಿ, ಬೇರೆ ಒಂದು ವಿಚಾರದಲ್ಲಿ ಅದು ಅದೇ ರೀತಿಯಾದಂಥ ಒಂದು ಸೇಮ್ ಥ್ರಿಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ, ಹುಡುಕ್ತಾ ಇರುತ್ತೆ. ಆದ್ದರಿಂದ ನಮ್ಮ ಒಂದು ಅಟೆನ್ಷನ್ ಮುಂದಕ್ಕೆ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ಒಂದು ಲೂಪಲ್ಲಿ ಕ್ಯಾಚ್ ಆಗೋಗ್ಬಿಡ್ತೀವಿ. ಅದೇ ಒಂದು ಪ್ಯಾರಾಡಾಕ್ಸಿಕಲ್ ಸಿಚುವೇಶನಲ್ಲಿ ನಾವು ಸಿಗಾಕೊಂಡ್ಬಿಡ್ತೀವಿ. ಓಕೆ, ಈ ಥರ. ಸೊ ಅದಕ್ಕೆ ಎಷ್ಟು ಸಿಗ್ತಾ ಇರುತ್ತೋ ಅದಕ್ಕೆ ನೆಕ್ಸ್ಟ್ ಒಂದು ಪರಿವರ್ತನಾ ಭಾಗದಿಂದ ಅದು ನೆಕ್ಸ್ಟ್ ಬೇರೆ ಇನ್ನೊಂದೇನು, ನೆಕ್ಸ್ಟ್ ಏನು ಅಂತ ಹುಡುಕ್ತಾನೆ ಹೋಗ್ತಾ ಇರುತ್ತೆ. ಯಾಕೆ? ಈ ಒಂದು ಫಸ್ಟ್ ಟೈಮ್ ಸಿಗ್ತಲ್ಲ ಆ ಒಂದು ಥ್ರಿಲ್ಲಿಂದ. ಸೊ ಓಕೆ, ಇಷ್ಟೇ ಇವತ್ತಿನ ಒಂದು ವಿಚಾರ. ಈ ಎಂಟರ್ಟೈನ್ಮೆಂಟ್ ಅನ್ನೋವಂಥ ಒಂದು ವಿಚಾರ ಬಂದು ತುಂಬ ಬ್ರಾಡ್ ಆಗಿದೆ. ನಾನು ತುಂಬ ಹೇಳಬೇಕು ಅಂದ್ಕೊಂಡೆ, ಬಟ್ ಹೇಳ್ತಾ ಹೋದರೆ ಅದೊಂದು ಲೆಕ್ಚರ್ ಆಗೋಗುತ್ತೆ. ಆದ್ದರಿಂದ ಒಂದು ಚಿಕ್ಕದಾಗಿ ಒಂದು ಇನ್ಫಾರ್ಮೇಷನಲ್ ಆಗಿರಲಿ ಅಂತ ಹೇಳಿದೆ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಶುಭಂ. ನಮಸ್ಕಾರ.